ಇದೇ ಈ ತಿಂಗಳ 12ನೇ ತಾರೀಕು ನಾವು 200 ಜನ ಮುಖಂಡರುಗಳ ಸಭೆಯನ್ನು ಆಯೋಜನೆ ಮಾಡಿದ್ವಿ. ರಾಜ್ಯದ ಅಧ್ಯಕ್ಷರು 10ನೇ ತಾರೀಕು ನಮಗೆ ಕರೆ ಮಾಡಿದರು, ಯಾವುದೋ ಸಭೆ ಮಾಡಬಾರ್ದು ಅಂತ ಹೇಳಿ ನಾವು ರದ್ದು ಮಾಡಿದ್ವಿ. ನೀವು ಸೇರಿದಷ್ಟು 3 ಮತ್ತೊಂದು, ನೀವು ಭಿನ್ನಮತೀಯರು, ಉತ್ತರ ಕೊಡಿ. ನನಗಿಂತ 100 ನೋಟಿಸ್ ಬರ್ತಾವೆ, ನಾನು ಅದರ ಮಗ ಅಲ್ಲ ಅಂತ ಹೇಳ್ದಲ್ಲಪ್ಪ. ಯಾಕಪ್ಪ ಉತ್ತರ ಬರದೆ ಒಳಗಿಂದೊಳಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣಿ? ನೀನು ನಾಚಿಕೆ ಆಗಲ್ವಾ? ಏನು ಟೀಕೆ ಮಾಡಿದ್ದೀನಿ ಅಜೆಂಡನ? ಕಾಂಗ್ರೆಸ್ ವಿರುದ್ಧ ಒಂದಾದ್ರೂ ಹೇಳಿಕೆ ಕೊಟ್ಟಿದೆಯಾ? ಹಿಂದುತ್ವ ಅಂತ ಹೇಳ್ತೀಯಲ್ಲ, ತೋರ್ಸೋಣ ನಿನ್ನ ಫೋಟೋಗಳ ದಾಖಲೆ ಬಿಡುಗಡೆ ಮಾಡೋಣ. ಜಮೀರ್ ಹತ್ರ ಯಾಕೆ ಹೋಗಿದ್ದೆ? ಜಮೀರ್ ಹೋಗಿ ಆಲಿಂಗನ ಮಾಡ್ಕೊಂಡು 32 ಅಲ್ಲಿ ಕೆರೆದು ಬಿಟ್ಟು ಟೀ ಕುಡು ಬಂದೆ. ನಾಚಿಕೆಗಲ್ವ ನಿನಗೆ? ನಾವು ಕೇಳೋಕ್ಕೆ ಇಚ್ಛೆ ಪಡ್ತೀವಿ, ರಾಜಕಾರಣದಲ್ಲಿ ಪ್ರತಿಪಕ್ಷವಾಗಿ ನಾವು ಅದೀವಿ. ಈ ರಾಜ್ಯದ ಜನ ನಮಗೆ ಕೇಳ್ತಿದ್ದಾರೆ, ಭಾರತೀಯ ಜನತಾ ಪಾರ್ಟಿಲಿ ಏನಾಗ್ತದೆ? ಇವತ್ತು ಕಾಂಗ್ರೆಸ್ ಹೊಡೆದ ಮನೆ ಆಗಿದೆ, ಆಡಳಿತ ಪಕ್ಷ. ಅದನ್ನು ನಾವು ಎನ್ಕ್ಯಾಶ್ ಮಾಡೋದ್ರ ಅವ್ರ ವಿರುದ್ಧ ಹೋರಾಟ ಮಾಡುವುದರ ಬದಲಾಗಿ ದಿನಕ್ಕೊಂದು ಪಕ್ಷದ ಅಧ್ಯಕ್ಷ ವಿರುದ್ಧ ಹೇಳಿಕೆ ಕೊಡ್ತಿಲ್ಲ. ನಾಚಿಕೆಗಲ್ಲ ಅಂತ ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಇನ್ನೊಂದು ಮಾತು, ಇದೇ ಈ ತಿಂಗಳ 12ನೇ ತಾರೀಕು ನಾವು 200 ಜನ ಮುಖಂಡರುಗಳ ಸಭೆಯನ್ನು ಆಯೋಜನೆ ಮಾಡಿದ್ವಿ. ರಾಜ್ಯದ ಅಧ್ಯಕ್ಷರು 10ನೇ ತಾರೀಕು ನಮಗೆ ಕರೆ ಮಾಡಿದರು, ಯಾವುದೋ ಸಭೆ ಮಾಡಬಾರ್ದು ಅಂತ ಹೇಳಿ ನಾವು ರದ್ದು ಮಾಡಿದ್ವಿ. ನೀವು ಸೇರಿದಷ್ಟು 3 ಮತ್ತೊಂದು, ನೀವು ಭಿನ್ನಮತೀಯರು, ಉತ್ತರ ಕೊಡಿ. ನನಗಿಂತ 100 ನೋಟಿಸ್ ಬರ್ತಾವೆ, ನಾನು ಅದರ ಮಗ ಅಲ್ಲ ಅಂತ ಹೇಳ್ದಲ್ಲಪ್ಪ. ಯಾಕಪ್ಪ ಉತ್ತರ ಬರದೆ ಒಳಗಿಂದೊಳಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣಿ? ನೀನು ನಾಚಿಕೆ ಆಗಲ್ವಾ? ಏನು ಟೀಕೆ ಮಾಡಿದ್ದೀನಿ ಅಜೆಂಡನ? ಕಾಂಗ್ರೆಸ್ ವಿರುದ್ಧ ಒಂದಾದ್ರೂ ಹೇಳಿಕೆ ಕೊಟ್ಟಿದೆಯಾ? ಹಿಂದುತ್ವ ಅಂತ ಹೇಳ್ತೀಯಲ್ಲ, ತೋರ್ಸೋಣ ನಿನ್ನ ಫೋಟೋಗಳ ದಾಖಲೆ ಬಿಡುಗಡೆ ಮಾಡೋಣ. ಜಮೀರ್ ಹತ್ರ ಯಾಕೆ ಹೋಗಿದ್ದೆ? ಜಮೀರ್ ಹೋಗಿ ಆಲಿಂಗನ ಮಾಡ್ಕೊಂಡು 32 ಅಲ್ಲಿ ಕೆರೆದು ಬಿಟ್ಟು ಟೀ ಕುಡು ಬಂದೆ. ನಾಚಿಕೆಗಲ್ವ ನಿನಗೆ? ನಾವು ಕೇಳೋಕ್ಕೆ ಇಚ್ಛೆ ಪಡ್ತೀವಿ, ರಾಜಕಾರಣದಲ್ಲಿ ಪ್ರತಿಪಕ್ಷವಾಗಿ ನಾವು ಅದೀವಿ. ಈ ರಾಜ್ಯದ ಜನ ನಮಗೆ ಕೇಳ್ತಿದ್ದಾರೆ, ಭಾರತೀಯ ಜನತಾ ಪಾರ್ಟಿಲಿ ಏನಾಗ್ತದೆ? ಇವತ್ತು ಕಾಂಗ್ರೆಸ್ ಹೊಡೆದ ಮನೆ ಆಗಿದೆ, ಆಡಳಿತ ಪಕ್ಷ. ಅದನ್ನು ನಾವು ಎನ್ಕ್ಯಾಶ್ ಮಾಡೋದ್ರ ಅವ್ರ ವಿರುದ್ಧ ಹೋರಾಟ ಮಾಡುವುದರ ಬದಲಾಗಿ ದಿನಕ್ಕೊಂದು ಪಕ್ಷದ ಅಧ್ಯಕ್ಷ ವಿರುದ್ಧ ಹೇಳಿಕೆ ಕೊಡ್ತಿಲ್ಲ. ನಾಚಿಕೆ ಆಗಲ್ಲ ಅಂತ ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಇನ್ನೊಂದು ಮಾತು,